ಮಾಡಿ ಇದಕ್ಕೆ ಬೆಂಡ್ ಪೈಪ್ ಹಿಂಗೆ ಬೆಂಡ್ ಪೈಪಲ್ಲಿ ಇದು ಮಾಡಿದಾಗ ಅದು ನೀರು ಮೋರಿ ನೀರು ರಿಟರ್ನ್ ವಾಪಸ್ ಬರಲ್ಲ. ಸೊ ಅದರಿಂದ ಅದು ಬೆಂಡ್ ಪೈಪ್ ಹಾಕ್ಬೇಕು ಅಂದ್ಬಿಟ್ಟು ನಾನು ಆಡಿ ನಮ್ಮ ಎಮ್ ಎಲ್ ಎ ಸಾಹೇಬರು ಮತ್ತೆ ಕಮಿಷನರ್ಸ್ಗೆ ಮತ್ತೆ ಇವರೆಲ್ಲ ಇದು ಮಾಡಿ ರಿಕ್ವೆಷನ್ ಕೊಟ್ಟಾಗ ಆಯ್ತು ಅದು ಹಾಕ್ಸೋಣ ಅಂತ ಹೇಳಿದ್ರು. ಅದಕ್ಕೆ ಒಂದು ಬಜೆಟ್ ಒಂದು 50 lakhs ಸಿಕ್ಕಿದೀವಿ. ಅದು ಒಂದು ಸಾಲ್ಯೂಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಸಂದರ್ಭ ಇದ್ದೀನಿ. ಮೂರನೇ ಪ್ರಾಬ್ಲಮ್ಮು ಲ್ಯಾಕ್ ಆಫ್ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳು ಎಲ್ಲಾ ಮಕ್ಕಳುಗಳು ವಿದ್ಯಾವಂತರು ಆಗಲ್ಲ. ಅದು ಎಲ್ಲಾ ಮಕ್ಕಳುಗಳು ಅವಿದ್ಯಾವಂತಲ್ಲ. ಯಾಕೆಂದ್ರೆ ಇವತ್ತು ಎಷ್ಟೋ ಮಕ್ಕಳುಗಳಿಗೆ ಪಾಪ ವಿದ್ಯೆ ಹತ್ತಲಿಲ್ಲ ಅಂದ್ರೂ ಅವ್ರಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇರುತ್ತೆ. ಆ ಆಕ್ಟಿವಿಟೀಸ್ಗೋಸ್ಕರ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ಗಳು ಕಲ್ಚರಲ್ ಟೀಚರ್ಸ್ಗಳು ಇರ್ತಾರೆ. ಅವ್ರಿಗೆ ಪಾಪ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಕೊರತೆ ಇರುತ್ತೆ. ಅವ್ರು ಸರ್ಕಾರ ಕೇಳಿ 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 ಇರಲ್ಲ. ಅದಕ್ಕೋಸ್ಕರ ಇನ್ಸ್ಟ್ರೂಮೆಂಟ್ಸ್ ಏನ್ ಮಾಡಿದ್ರೆ ನಾವೇ ವೈಯಕ್ತಿಕ ನಮ್ಮ BPAC ಕಂಪ್ನಿ ನಮ್ಮ ಸಹಕಾರದಿಂದ ಅಥವಾ ನಮ್ಮ ಸಹಕಾರದಿಂದ ನನ್ನ ವಾರ್ಡಲ್ಲಿ ಅಂತ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆ ಟೀಚರ್ ಅಲ್ಲಿ ನಾವು ಇನ್ಸ್ಟ್ರೂಮೆಂಟ್ಸ್ ಕೊಡಿಸುವಂತ ಸವಲತ್ತನ್ನ ಕೊಟ್ಟರೆ ಅಲ್ಲಿ ಮಕ್ಕಳುಗಳಿಗೆ ನಾವು ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಕೊಟ್ಟು ಅವರು ಬೇರೆ ಬೇರೆ ಇಂಡಸ್ಟ್ರೀಸ್, ಫಿಲಮ್ ಇಂಡಸ್ಟ್ರೀಸ್ ಅಲ್ಲಿ, ಮ್ಯೂಸಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಎಲ್ಲಾ ಕಡೆ ಅವ್ರಿಗೆ ಒಂದು ತರವ್ ಮಾಡಿ ಅವರ ಒಂದು ಜೀವನ ಶೈಲಿನ ಮಾಡಿ ಒಂದು ಹಂತಕ್ಕೆ ತಂದು ನಿಂತರೆ ಆ ಬಡವ್ರ ಮಕ್ಕಳು ಸಹ ನಾನು ಒಬ್ಬ ಒಂದು ಇಂಡಸ್ಟ್ರಿ, ನಾನು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಥವಾ ಫಿಲಮ್ ಇಂಡಸ್ಟ್ರಿ ಆಗಿ ಅವರು ಬೆಳೀಬಹುದು. ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಗೌರ್ಮೆಂಟ್ ಮಕ್ಕಳುಗಳೇ ಯಾವ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿದೆ ಆ ಎಲ್ಲಾ ಸ್ಕೂಲ್ಸ್ಗಳಿಗೂ ಈ ತರ ಇನ್ಸ್ಟ್ರೂಮೆಂಟ್ಸ್ ಕೊಡಿಸಬೇಕು. ಅದಕ್ಕೆ ನಮಗೆ ನನ್ನ BPAC ನನಗೆ ತುಂಬಾ ಮೇಡಮ್ ಮಧುಮಿತಾ ಮೇಡಮ್ ಮತ್ತೆ ನಮ್ಮ ಮಂಜು ಸರ್, ಕಿರಣ್ ಸರ್ ಎಲ್ಲ ಅವಶ್ಯಕತೆ ತುಂಬಾ ಇದೆ. ನನ್ನ ಜೊತೆ ಗೌರ್ಮೆಂಟ್ ಫಂಡ್ಸ್ ಇದೆ ಮಾಡ್ಬೋದು, ಯಾರು ಇನ್ಸ್ಟ್ರಕ್ಷನ್ ತಗೊಳಕೋಲ್ಲ. ಸೊ ಆದ್ರಿಂದ ಇದನ್ನ 100% ನಮ್ಮ BPAC ಕಂಪ್ನಿ ನನಗೆ ನಾನು ಸಹಕಾರ ಮಾಡ್ತಾ ಅಂತ ಗೊತ್ತಿದೆ. ಇದನ್ನೆಲ್ಲ ನಮ್ಮ ಒಂದೇ ವಾರ್ಡಲ್ಲ, ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲಾ ಸ್ಕೂಲ್ ಎಲ್ಲ ಈ ಟೋಟಲ್ 368 ವಾರ್ಡ್ ಏನೋ ಮಾಡ್ತಾ ಇದ್ದಾರೆ ಎಲ್ಲಾನು ಸಹ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಇರ್ತಿದೆ. ಇದು ಮಾಡಿದಾಗ ನಮ್ಮ BPAC ಸಹ ಒಂದೇ ಉನ್ನತ ಮಟ್ಟ ಬರುತ್ತೆ. ಇದು ಯಾವುದೇ ರಾಜಕೀಯ ದುರುದ್ದೇಶ ಅಲ್ಲ. ಮಕ್ಕಳುಗಳಿಗೆ ಒಂದು ಇನ್ಸ್ಟ್ರೂಮೆಂಟ್ಸ್ ಕೊಟ್ಟು ಅವನು ಒಂದು ಜವಾಬ್ದಾರಿ. ನಾಳೆ ಬೆಳಿಗ್ಗೆ ಅವ್ರ 10ನೇ ಕ್ಲಾಸ್ ಹೋಗೋಷ್ಟದಲ್ಲಿ ನಾವು ಬೇಸಿಕಲ್ ಅವ್ರೆಲ್ಲ ಕಲ್ಸ್ಕೊಟ್ಟು ರೆಡಿ ಮಾಡ್ರೆ ಅವರೇ ಒಂದು 25-30 ಜನ ಸ್ಟೂಡೆಂಟ್ಸ್ ರೆಡಿ ಮಾಡಿದ್ರೆ ಅವ್ರ ಹತ್ರ ಡೈಲಿ ಒಂದು ತಿಂಗಳು 1,000-2,000 ಸಂಪಾದನೆ ಮಾಡ್ತಾರೆ. ಅದು ಅವ್ರ ಎಜುಕೇಶನ್ಸ್ಗೋ, ಬುಕ್ಸ್ಗೋ, ಯೂನಿಫಾರ್ಮ್ಗೋ ಏನೋ ಒಂದು ಅವ್ರಿಗೆ ಯೂಸ್ ಆಗುತ್ತೆ. ಅದರಿಂದ ಇದು ನನ್ನ ಮೇನ್ ಆದ್ಯತೆ, ನಾನು ಇದು ಕೊಡಬೇಕು ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ.